ಮನೆಯಿಂದ ಹೊಡುವಾಗ ಅಟ್ಟ ಅವಸರ ಮಾಡಿ ಕರ್ಕೊಂಡು ಬಂದ್ರಿ. ಇಲ್ಲಿ ಸ್ಟೇಷನಿಗೆ ಬಂದು ನೋಡಿದ್ರೆ ಯಾರು ಬಂದಿಲ್ಲ ಅವ್ರು ಇನ್ನು. ನಾವ ಬಂದಿ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದಿದ್ರು ಆಗೋದು. ಇರ್ಲಿ ತಗೋ, ಏನತ್ತ ಈಗ ಅಳಿಯಂದ್ರ ಜೋಡಿ ಮಾತಾಡಕ್ ಬರ್ತದ ಜಲ್ದಿ ಕರ್ಕೊಂಡ್ ಬಂದಿ. ನಿನ್ಗೆ 11 ಗಂಟೆಗೆ ಟ್ರೈನ್ ಐತಿ. ಮತ್ ನಾವು ಲೇಟ್ ಆಗಿ ಬಂದ್ರ ಮತ್ತೆ ಅವ್ರು ಏನೋ ಒಂದ್ 5 ನಿಮಿಷ ಮಾತಾಡಕ್ ಸಿಗ್ತಾರೆ. ಈಗ ನೋಡ ಅವ್ರಕ್ಕಿಂತ ಮೊದ್ಲು ನಾವ್ ಬಂದೀವಿ, ಒಂದ್ ಅರ್ಧ ಗಂಟೆಗೆ ಕುಂತ್ ಮಾತಾಡ್ಬೋದಂತ ಕರ್ಕೊಂಡ್ ಬಂದಿ ನಿನ್ಗೆ. ಯಾಕೆ ಏನ್ ಮಾಡ್ಕೋತಿದ್ದಿ? ಏನ್ ಮಾಡ್ಕೋತಿದ್ದಿಲ್ಲ, ಪಲ್ಯ ಮತ್ತೆ ಎಲ್ಲಿ ಕಡಿಮೆ ಬೀಳ್ತತೆ ಏನೋ ಅಂತ ಹಿತ್ತಲ ಕಡೆ ಒಂದು ಬದ್ನೆಕಾಯಿ ಇತ್ತು, ಅದನ್ನ ಸ್ವಲ್ಪ ಸುಟ್ಕೊಂಡು ಬರ್ತಾ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಷ್ಟ್ರ ಏನು ಟ್ರೈನ್ ಬಂದ ಬಿಡ್ತೈತೆ, ನಡಿಲೆ ಅಂತ ಕರ್ಕೊಂಡು ಬಂದ್ಬಿಟ್ರಿ. ನೀವು ರೊಟ್ಟಿ ತಿಂತೀರಿ? ಇನ್ನೂ ಸ್ವಲ್ಪ ತಿನ್ರಿ ಅಲ್ಲ, ಅವಸರಕ್ಕೆ ಒಂದ ತಿಂದು ಬಂದಿರಿ. ಬ್ಯಾಡ್ ಹೊಟ್ಟೆ ತುಂಬಿತ್ ನನ್ಗೆ. ಮುಂಜಾನೆ ಅವ್ ಚುರುಮುರಿ ಚಾ ತಿಂದಿದ್ನಿ, ಅದಕ್ಕೆ ಒಂದ್ ರೊಟ್ಟಿ ತಿಂದ್ ಬಂದಿ ನಾನು. ಈಗ ಹುಡುಗರು ಆರ್ತಿ ಗಂಗಾ ಅಳಿಯಂದ್ರದು ಬರ್ತಾರೆ. ಅಳಿಯಂದ್ರಿಗೆ 2 ರೊಟ್ಟಿ ಕೊಡು. ಮತ್ತೆ ಅವರು ಪಾಪ ಅವಸರಕ್ಕೆ ತಿಂದ್ ಬಂದಿರ್ತಾರ. ಇಲ್ಲ ಎಲ್ಲರಿಗೂ ಒಂದೊಂದ್ ರೊಟ್ಟಿ ಆಗ್ತಾವಲ್ಲ. ಆಗ್ತಾ ತಗೊಳ್ರಿ, ಎಲ್ಲರಿಗೂ ಆಗಿನ ಉಳಿತಾವು. ರೊಟ್ಟಿ ಉಳಿತಾವು, ಪಲ್ಯನ ಹಾಕ್ಯತೆ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ನೆಂಚ್ಕೊಂಡು ತಿಂದ್ರೆ ಹಾಕ್ಯತೆ. ಅದಕ್ಕೆ ಒಂದು ಬದ್ನೆಕಾಯಿ ಸುಟ್ಕೊಂಡು ಬರ್ತಾ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಷ್ಟ್ರಾಗ ನೀವು ಬಂದು ಕರ್ಕೊಂಡು ಬಂದ್ಬಿಟ್ರಿ. ಏನು ಮಾಡೋಣ, ಕೊಬ್ಬರಿ ಇತ್ತು, ಒಣ ಕೊಬ್ಬರಿ, ಸ್ವಲ್ಪ ಉಪ್ಪು ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿ ಚಟ್ನಿ ಅದ್ರ ಮಾಡ್ಕೊತಿದ್ನಿ. ಅದಕ್ಕೂ ಬಿಟ್ಟಿಲ್ಲ. ಏನು ಬರೀ ಎಲ್ಲಾದ್ರೂ ಓಡುವಾಗ ಬರೀ ಅವಸರ ನೋಡ್ರಿ ನಿಮ್ದು. ನೋಡ್ರಿ ಇಲ್ಲಿ ಬಂದು ಅರ್ಧ ಗಂಟೆ ಆದ್ರೆ ಕುಂತೀವಿ. ಈಗ ಅರ್ಧ ಗಂಟೆಗೆ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತಿದ್ವಿ. ಒಂದು 4 ಪಾಂಡೆ ಇದು. ಮತ್ತೆ ಈಗ ಹೋಗಿ ಮಾಡ್ಬೇಕಂದ್ರೆ ಮಾಡಿ ಮತ್ತೆ ಹೊಲ ಕಡೆ ಕರ್ಕೊಂಡು ಹೋಗ್ತೀರಿ. ಇರ್ಲಿ ಬಿಡ್ಲಿ, ಈಗ ಬಂದಿದ್ದು ಆತ ಎಲ್ಲ ಆತ. ನೀನೇನ್ ಹೊಲ ಕಡೆಗೆ ಬರ್ಬೇಡ ತಗೋ, ಏನ್ ಕೆಲ್ಸ ಇಲ್ಲ. ಬೇಕಿದ್ರೆ ನಾಳೆ ನಾಡಿದ್ ಬರುವಂತೆ. ಮನ್ಯಾಗ ಒಬ್ಬಳ ಇದ್ದೇನು ಮಾಡಲಿ, ನಾನು 4 ಭಾಂಡೆ ಅಷ್ಟೇ ಇದ್ದಾವೆ, ತಿಕ್ಕೊಂಡು ಬರ್ತೀನಿ ತಗೊಳ್ರಿ. ಮನ್ಯಾಗ ಆರತಿ ಇಲ್ಲ ಏನಿಲ್ಲ, ಒಂದು ನಿಮಿಷನೂ ಇರೋಕ್ಕಾಗತ್ತಿಲ್ಲ. ಆ ಕಡೆಯಿಂದ ಬರೋಳು ಏನಾದರೂ ಕಿತಾಪತಿ ಮಾಡೋಳು, ಹಂಗಾಗಿ ಬೈಕೊಂತಿರ್ತಿದ್ನಿ ನೋಡ್ರಿ. ಯಾಕೆ ಏನೋ ಸಮಾಧಾನನ ಆಗತ್ತಿಲ್ಲ, ಮನ್ಯಾಗ ಇರಕ್ಕೆ ಒಟ್ಟು ಮನ್ಸ ಆಗತ್ತಿಲ್ಲ. ಏನ್ರಿ ಕರ್ಕೊಂಡು ಹೋಗೋಣ ಆರ್ತಿಗೆ? ಇದ್ರ ಬೈಕೊಂತಿರ್ತಿ ಯಾವಾಗ್ಲೂ. ಈಗ ಊರಿಗೆ ಹೋಗಿದಾಳ ಹಿಂಗೇನ್ ನಿಂದು. ಇರ್ಲಿ ತಗೋ, ಒಂದ್ 4 ದಿನ ಇದು ಬರ್ತಾಳೆ. ಏನೋ ಎಲ್ಲೂ ಹೋಗೋದಿಲ್ಲ ಬಿಡೋದಿಲ್ಲ. ಆಮೇಲೆ ಬೇಕಿದ್ರೆ ಶನಿವಾರ ರವಿವಾರ ಬರ್ತೈತಿ ನೋಡು, ಅವಾಗ ಕಳ್ಸುವಂತೆ ಮಾಮನೂರಿಗೆ. ಅಲ್ಲಿ ಏನ ಅವ್ರು ಇಲ್ಲ ಅನ್ನತಿ. ಮತ್ತೆ ಅಲ್ಲಿ ಹೋಗಿ ಆದ್ರೆ ಏನ್ ಮಾಡ್ತಾಳೆ ಅವಳು? ಏನು ಬೈತೀನಂದ್ರೆ ಏನು ಪ್ರೀತಿ ಇಲ್ಲ ಅಂತ ಅನ್ಕೊಂಡಿರಿ ಅವಳ ಮ್ಯಾಗ? ನಿಮ್ಗಿಂತ ಜಾಸ್ತಿನೇ ಐತೆ ನನ್ನ ಮಗಳವಳು. ಬುದ್ಧಿವಾದ ಹೇಳ್ತೀನಿ. ಮತ್ತೆ ಇವಾಗ ಕಲ್ತಿರೋದ ಆಮ್ಯಾಗ. ಗಂಡನ ಮನೆಗೆ ಹೋದ್ರೆ ನಿಮ್ಗೆ ಅನ್ನೋದಿಲ್ಲ, ನಮ್ಗಂತಾರೆ. ಅದಕ್ಕೆ ಮತ್ತೆ ಸಾರು ಮಾಡವ ರೊಟ್ಟಿ ಮಾಡವ ಅಂತ ಯಾಕೆ ಹೇಳ್ತೀನಿ ಹೇಳ್ರಿ? ಸ್ವಚ್ಛತೆ ಬಿಡ್ರಿ, ಅದು ಕ್ಲೀನ್ ಮಾಡೋದು ಹೇಳೋದೇ ಬೇಡ. ಕ್ಲೀನ್ ಮಾಡ್ತಾಳೆ. ಶನಿವಾರ ರವಿವಾರ ಬಂದ್ರೆ ಅದ ನಿಮ್ಮ ಮಗಳದು. ಏನು ದೊಡ್ಡ ಸಾವುಕಾರ ಮನೆಗೆ ಹೋಗೋಗತ್ತೆ ಮಾಡ್ತಾಳೆ ಇವಾಗಿಂದನೇ. ಅಕಸ್ಮಾತ್ ಹೊಲ್ದವ್ನಿಗೆ ಕೊಟ್ರೆ ಮುಗ್ದ ಹೊತ್ತಲ್ಲಿ ಕ್ಲೀನ್ ಮಾಡ್ತಾಳೆ ನೋಡ್ರಿ ಆಮ್ಯಾಗ. ಸಾವುಕಾರ ಮನೆಗೂ ಹೋಗ್ತಾಳ ತಗೊಂಡ್ ನೋಡುವಂತೆ. ನನ್ನ ಮಗಳಿಗೆ ಏನ್ ಕಡಿಮೆ ಆಗೈತೆ ಹೇಳು? ರಾಣಿಗತೆ ಇದ್ದಾಳ. ರಾಣಿಗತೆ ಏನೋ ಇದಾಳ್ರಿ ನಿಮ್ಮ ಮಗಳು. ಈ ರಾಣಿಗೆ ಒಯ್ಬೇಕಂದ್ರೆ ಕಂಡಾಪಟ್ಟೆ ವರದಕ್ಷಿಣೆ ಕೊಡ್ಬೇಕು ರಾಜಾಗ. ಅದನ್ನ ಯೋಚನೆ ಮಾಡ್ರಿ ನೀವು. ಆತಾತೆ ಮುಂದಾಗೋದು ಯಾರು ನೋಡಿದ್ದಾರೆ? ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅವ್ರೇನು ಇನ್ನೂ ಬಂದಿಲ್ರಿ. ಏನು ನಾವು ಇಲ್ಲಿ ಕುಂತೀವಿ, ಅವ್ರು ಆ ಕಡೆ ಕುಂತಾರೆ. ನೋಡದ್ರ ಬರ್ರಿ ಹೋಗ್ರಿ. ಇಲ್ಲ ಬರ್ತೀನಿ ಅಂತ ಹೇಳಿದ್ರು ಅವ್ರು. ಹೋದ್ಸತಿ ಇಲ್ಲಿಂದನ ಹೋಗಿದ್ರೆ ಬಿಟ್ಟು ಬರಕ್ ಬಂದಿದ್ನಲ್ಲ, ನನ್ ನೆನ್ಪೈತೆ. ಅಲ್ಲೇ ಇರ್ರಿ ಬರ್ತೀವಿ ಅಂತ ಹೇಳಿದಾರೆ. ನೋಡೋಣ ಗಪ್ಪೀರ್, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಬೇಕಿದ್ರೆ ನೋಡ್ ಬರ್ತೀನಿ. ಹೋಗಿ ಹೌದ್ರಿ? ಹಂಗಾದ್ರೆ ಇಲ್ಲ ಇರೋನ್ ಬಿಡ್ರಿ. ಮತ್ತೆ ಆ ಕಡೆ ಈ ಕಡೆ ಹೋಗಿ ಅವ್ರು ನಮ್ಮನ್ನು ಹುಡ್ಕೋದಾಗಿತ್ತು, ನಾವು ಅವ್ರನ್ನ ಹುಡ್ಕೋದಾಗಿತ್ತು. ಇನ್ನು ಸ್ವಲ್ಪ ಇಲ್ಲ ಕಾಯನ್ ತಗೊಳ್ರಿ, ಬರ್ತಿರ್ಬೇಕು. ಮತ್ತೆ ಎಲ್ಲರನ್ನು ಹೇಳಿ ಬರ್ಬೇಕಲ್ಲ, ಲೇಟ್ ಆಕೇತೇನೋ. ಹೌದ್ ತಗೋ, ಇಲ್ಲ ಕುಂದ್ರು ಆಗ ಬಂದ್ರ ನೋಡ. ಬರಾತಾರ ನೋಡ್ರಿ. ಗುಂಡ ನೋಡ್ರಿ, ಅದೆಷ್ಟು ದೊಡ್ಡ ಬ್ಯಾಗ್ ಹೇಳ್ಕೊಂಡ್ ಬರಾತಾನೆ. ಎಲ್ಲಿ ನಮ್ಮ ಆರ್ತಿನ ಕಾಣತಿಲ್ಲಲ್ಲ? ಬಂದಿರ್ಬೇಕು ತಗೋ. ಅವಳೊಬ್ಳಿಗೆ ಎಲ್ಲಿ ಬಿಟ್ಟು ಬರ್ತಾರ ಮನ್ಯಾಗ? ಅಳಿಯಂದ್ರು ಗಂಗಾ ಬೀಗ್ರು ಪುಟ್ಟಿ ಗುಂಡ ಎಲ್ರು ಬಂದಾರ. ಆರ್ತಿ ಎಲ್ಲಿ ಉಳಿದ್ಲು? ಮತ್ತೆ ಹಿಂದ್ಗಿಂದ ಉಳಿದಿದ್ದಾಳೆ ಏನ ಕೇಳೋಂತಡಿ. ಬೀಗ್ರ ಆರಾಮಿದ್ದೀರಿ? ನಾವ್ ಆರಾಮಿದೀವಿ ನೋಡ್ರಿ ಬೀಗ್ರ, ನೀವ್ ಆರಾಮಿದ್ದೀರಿ? ಇವಾಗ ಬಂದ್ರಿ? ಇವಾಗ ಬಂದೀವಿ ನೋಡ್ರಿ. ನೀವು ಬಂದ್ ಭಾಳ ತಾತೆ. ಹೇಳಿದ್ನಿ ನಾನು, ಜಲ್ದಿ ಬರಾಕ್ ಹೇಳ್ಬೇಡಪ್ಪಯ್ಯ, ಬರೋದು ಲೇಟ್ ಆತಂದ್ರೆ ಮತ್ತೆ ಬಂದು ಕುಂದ್ರೋದಾಕೇತಂತ ಹೇಳಿದ್ರು. ಇಲ್ಲ ಅದ ಟೈಮಿಗೆ ಬರ್ರಿ ಅಂತ ಹೇಳಿದೇನಂತ ಅಂದ. ನಮ್ಗಿಂತ ಮುಂಚೆನ ಬಂದಿರಿ ನೀವು. ಇರ್ಲಿ ತಗೊಳ್ರಿ, ನಾವೇನ್ ಬಂದ್ ಭಾಳ ಹೊತ್ತಾಗಿಲ್ಲ, ಅರ್ಧ ಗಂಟೆ ಆತ್ ನೋಡ್ರಿ. ಗಂಗಾ ಆರಾಮಿದೇನವ? ಆರ್ತಿ ಎಲ್ಲಿದ್ದಾಳೆ? ನಾನು ಆರಾಮಿದ್ದೀನಪ್ಪ, ನೀನ್ ಆರಾಮಿದ್ದಿ? ಚಿಕ್ಕಮ್ಮ ಆರಾಮಿದ್ದೀರಿ? ಆರ್ತಿ ಮತ್ತು ಗುಂಡ ಇಬ್ರು ಬರಾತಿದ್ರು ನೋಡ್. ಬ್ಯಾಗ್ ಅದು ವಜ್ಜೆ ಐತಂದ್ರು ಇವ್ನು ಕೊಡ್ತಿದ್ದಿಲ್ಲ. ಅದಕ್ಕೆ ಇಸ್ಕೊಂಡ್ ಬರ್ತೀನಿ ನಡಿ ಅಕ್ಕ ಅಂದ್ಲು. ಇಬ್ರು ಹಿಂದೆ ಉಳಿದ್ರವ್ರು. ಬರ್ತಿರ್ಬೇಕೀಗ. ನಾನು ಆರಾಮಿದ್ದೀನವ, ನೀನ್ ಆರಾಮಿದ್ದಿ? ನಾನು ಆರಾಮಿದ್ದೀನ್ರಿ ಚಿಕ್ಕಮ್ಮ. ಅಳಿಯಂದ್ರ ಆರಾಮಿದ್ದೀರಿ? ನಾನ್ ಆರಾಮಿದ್ದೀನ್ರಿ, ನೀವ್ ಆರಾಮಿದ್ದೀರಿ? ಅಳಿಯಂದ್ರ ಏನ್ ಮಾಡತ್ತೀರಿ? ಎದ್ದೇಳ್ರಿ. ಈ ಡ್ರೆಸ್ ಹಾಕೊಂಡು ಕಾಲ ಚಪ್ಲಿ ಇದಾವ್ ಏನ್ ನೀವು? ಹಂಗ ಕೈ ಕೊಡ್ರಿ. ಅರೇ ರಾಮಕೃಷ್ಣ, ಆರಾಮಾಗಿ ಹೋಗ್ಬರ್ರಿ. ಆಯ್ತ್ರಿ ಮಾವ. ಅತ್ತೆ ತಗೊಳ್ರಿ, ಕಾಲಿಗೆ ಬೀಳ್ತೀನಿ. ಅಯ್ಯೋ ಕಾಲಿಗೆಲ್ಲ ಬ್ಯಾಡ್ರಿ ಹೇಳಿ ಅಂದ್ರೆ ಬೇಡ, ಹಂಗ ಕೈ ಕೊಡ್ರಿ ಸಾಕು. ಹರೇ ರಾಮಕೃಷ್ಣ, ಓಂ ನಮಃ ಶಿವಾಯ. ಆರಾಮಾಗಿ ಹೋಗ್ಬರ್ರಿ. ಹುಷಪ್ಪ, ನನಗಂತೂ ಅಲ್ಲಿಂದ ಎಳ್ಕೊಂಡು ಬಂದು ಸಾಕಾಗೋತು. ತಗೊಳ್ರಿ ನಿಮ್ ಬ್ಯಾಗ್. ತಾತ ನೀವು ಹೋಗತ್ತೀರಿ ಅಪ್ಪನ ಜೋಡಿ ಊರಿಗೆ? ಇಲ್ಲಪ್ಪಯ್ಯ, ಅಪ್ಪಾಜಿ ಹೋಗಾತೈತಲ್ಲ, ಅದಕ್ಕ ಬಿಟ್ಟು ಬರಾಕ್ ಬಂದಿದೀವಿ ನಾವು. ರೊಟ್ಟಿ ತಿಂದ್ ಬಂದ್ರಿ? ಬುಟ್ಟಿ ಗುಂಡ ಬರ್ರಿ, ಅಜ್ಜಿ ರೊಟ್ಟಿ ಮಾಡ್ಕೊಂಡ್ ಬಂದೈತೆ, ಒಂದೊಂದ್ ರೊಟ್ಟಿ ತಿನ್ನೋನ್ರಿ. ಅಳಿಯಂದ್ರ ಗಂಗಾ ಬೀಗ್ರ ಬರ್ರಿ, ರೊಟ್ಟಿ ತಿನ್ ಬರ್ರಿ. ರೊಟ್ಟಿ ಏನ್ ಬ್ಯಾಗ್ ಬಿಡ್ರಿ,
ಬರುವಾಗ ತಿಂದ ಬಂದಿ ನಾವೆಲ್ರು. ತಿನ್ ಬಂದ್ರೆ ಏನತ್ ಬರ್ರಿ ಒಂದ್ ಸ್ವಲ್ಪ ತಿನ್ನುವಂತ್ರಿ. ಅವಸರದಾಗ ಮತ್ತೆ ಎಲ್ಲಿ ಹೋಗ್ಯತೆ ಈ ಕಡೆ ಬರೋ ಅವಸರ ಇರ್ತೈತೆ. ಹೊಟ್ಟೆ ತುಂಬ ತಿನ್ನಕ್ ಆಗೋದಿಲ್ಲ ಏನಿಲ್ಲ. ಅದಕ್ಕ ಒಂದ್ 4 ರೊಟ್ಟಿ ಪಲ್ಯ ಅದು ಕಟ್ಕೊಂಡ್ ಬಂದಿದ. ಬರ್ರಿ. ಇಲ್ರಿ ನಸಕ್ನಾಗ ಇದ್ದಿದ್ವಲ್ಲ ಹೊಟ್ಟೆ ತುಂಬಾನ ತಿಂದ್ ಬಂದಿವಿ. ನಂಗೇನ್ ಖರೇನ ಹೊಟ್ಟೆ ಹಸ್ತಿಲ್ಲ ಈಗ. ರಾಜು ಅಪ್ಪಯ್ಯ ತಿನ್ನಿನ್ ಮತ್ತೆ ದೂರ ಹೋಗೋದೆ. ನೀನು ಮತ್ತೆ ಅವಸರದಾಗ 2 ರೊಟ್ಟಿ ತಿಂದ್ ಬಂದಿದ್ದೆ. ಗಂಗಾ ಕೊಡವ ರೊಟ್ಟಿ ಹಾಕೊಡು. ರೀ ನೀವು ತಿಂತೀರಿ ರೊಟ್ಟಿ? ಹಾಕೊಡು ಒಂದ್. ರೀ ಬರ್ರಿ ಕೈ ತಗೊಂಡ್ ಬರ. ಆರತಿ ಯಾಕೆ ಇನ್ನೂ ಬಂದಿಲ್ಲ? ಅಕ್ಕ ಕರ್ದಿ? ಹ್ಞೂ ಕರದ್ನಿ. ನೀನೆಲ್ಲಿ ಹೋಗಿದ್ದೆ? ಅಪ್ಪ ಅವಾಗಿಂದ ಕೇಳತೈತ್ ಗೊತ್ತಾ ಆರತಿ ಎಲ್ಲಿದ್ದಾಳಂತೆ. ಇಲ್ಲಿ ಮಾತಾಡ್ಸೋದು ಬಿಟ್ಟು ಹಿಂದಿಂದ ಯಾಕೆ ಉಳ್ದಿದ್ದೆ? ಕೇಳಿದ್ರ? ಇಲ್ಲ ಈಗ ಮಾತಾಡ್ಸ್ತೀನಕ್ಕ. ಏನಾತಂದ್ರ ಬ್ಯಾಗ್ ಕೊಡು ಅಂತಂದ್ರೆ ಇವ್ನು ಕೊಟ್ಟಿಲ್ಲ. ಅದಕ್ಕೆ ನಾನು ಓಡೋಡ್ ಬರತ್ತಿದ್ನಿ, ಚಪ್ಲಿನ ಕಿತ್ಕೊಂಡ್ಬಿಟ್ಟು. ಚಪ್ಲಿ ಹಾಕೊಂಡು ಬಂದು ಮತ್ತು ಕೈ ತೊಳ್ಕೊಬೇಕಾಗಿತ್ತಲ್ಲ, ಇಲ್ಲಿ ನಲ್ಲಿಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನೀವು ಬಂದು ಆಲೇ ಮಾತಾಡಿದ್ರಿ. ಅವ ಆರ್ತಿ ಎಲ್ಲಿದ್ದಿ ಇಷ್ಟೊತ್ತೆ? ಅದು ಬರಾತಿದ್ನ ಗುಂಡ ಬ್ಯಾಗ ಕೊಟ್ಟಿಲ್ಲ ನನಗೆ. ಹಂಗ ಓಡೋಡ್ ಬರಾತಿದ್ದ. ಅವನಿಂದ ಓಡಕ್ ಹೋಗಿ ಚಪ್ಲಿ ಕಿತ್ಕೊಂಡ್ಬಿಟ್ಟು ಚಪ್ಲಿ ಅದು ಹಾಕಿ ಹಿಡ್ದಿರೋ ಕೈ ತೊಳ್ಕೊಂಡ್ ಬರಾಕ ಇಷ್ಟೊತ್ತಾತೆ. ಮತ್ತೆ ನಾವ ಆರಾಮಿದೆ ಅಪ್ಪ? ಆರಾಮಿದೆ? ಅವ ಏನ್ ಇಷ್ಟವರೆಗೂ ಹೋಗ್ಬಿಟ್ಟಿದ್ದೆ? ಯಾಕವ ನನ್ ಚಿಂತೆ ಮಾಡತಿ? ಸ್ವರ್ಗ ಹೋಗಿದ್ದಾಳವ ಬಯ್ಯಾಕ ಯಾರಿಲ್ಲ ಅಲ್ಲ. ಅದಕ್ಕ ಯಾವಾಗ ಬರ್ತಾಳ ಆರ್ತಿ ಅನ್ನತಾಳ. ಇವತ್ ಕರ್ಕೊಂಡ್ ಹೋಗೋಣ ಅನ್ನತಾಳ ನೋಡ. ಏನವ ಬರ್ತಿ? ಅದು ಏನದು ಬೇಡಪ್ಪ. ಇನ್ನು 4 ದಿನ ಇರ್ಲಿ. ಬಂದು ಈಗ 4 ದಿನ ಆಗೈತೆ, ಅಷ್ಟು ಜಲ್ದಿ ಕರ್ಕೊಂಡು ಹೋಗ್ತೀರಿ? ನನಗೂ ಮತ್ತೆ ಇವರು ಇಲ್ಲ ಬೇಸರಕ್ಕೈತೆ. ನಾನು ಬಸ್ಸಲ್ಲೇ ಬಿಟ್ಟು ಬರಕ್ ಬರ್ತೀನಿ ತಗೋ. ಪುಟ್ಟಿ ಗುಂಡಾರ್ದು ಸುಟ್ಟಿ ಐತೆ, ಮತ್ತೆ ಇನ್ನೇನು ಚಾಲು ಆಕೈತೆ ಶಾಲೆ. ಅಷ್ಟರ ಮಟ್ಟ ಮತ್ತೆ ನಾನು ಒಬ್ಳ ಇರೋದಾಕೈತೆ. ಇರ್ಲಿ ತಗೋಪ್ಪ ಒಂದು 4 ದಿನ. ಇಲ್ಲ ಬಿಡವ ಸುಮ್ನ ಅನ್ನಿ. ಇವಳು ಮತ್ ಕರ್ಕೊಂಡ್ ಹೋಗೋನೇನಂತ ಅನ್ನತಿದ್ಲೆ. ನಾನ ಹೇಳಿದ್ನಿ ಹೋಗಿ 4 ದಿನ ಆಗೈತೆ, ಇದು ಬರ್ಲಿ ತಗೋ, ಮತ್ತೆ ಯಾವ ಊರಿಗೆ ಹೋಗೋದಿಲ್ಲ ಏನಿಲ್ಲ ಅಂತ ಅನ್ನಿ. ಬರೀ ಹೇಳಿ ಅಂದ್ರ ಮಂಜಿ ಏನ್ ತಟ್ಯಾಗ ಕೊಡ್ತಿ? ಅಯ್ಯೋ ತಟ್ಟೆನ ತಗೊಂಡ್ ಬಂದಿಲ್ರಿ ನಾನು. ಸಣ್ಣ ಬ್ಯಾಗ್ ಒಳಗೆ ಮತ್ತೆ ಅವು ಡಬ್ಬಿ ಅಷ್ಟ ಹಾಕೊಂಡ್ ಬಂದ್ನಿ. ಹೆಂಗ್ ಮಾಡೋದ್ರಿ ಈಗ? ಒಂದದ್ರ ಹಾಕೊಂಡ್ ಬರಕ್ ಬಂದಿಲ್ಲ? ಯಾಕಪ್ಪ ಏನಾತೆ? ಅದವ ತಟ್ಟೆನ ಹಾಕೊಂಡ್ ಬಂದಿಲ್ಲ ಅಂತ ಮರ್ತ್ ಬಂದಿದ್ದಾಳಂತೆ. ನೋಡಂತಡಿ ಇಲ್ಲಿ ಯಾವ್ದಾದ್ರ ಪೇಪರಿನ ಇದು ಸಿಗ್ತಾವೆ ನೋಡ್ ಬರ್ತೀನಿ ನಾನು ಅಂಗಡಿ ಒಳಗೆ ಹೋಗಿ. ತಟ್ಟೆ ಏನ್ ಬ್ಯಾಡ್ ಬಿಡ್ರಿ, ಸುಕ್ಕ ಪಲ್ಯ ಇದ್ರೆ ತಟ್ಟೆದ ಅವಶ್ಯಕತೆನೇ ಇರಲ್ಲ. ಕೈಯಾಗ ತಿಂತಾರ ಅವ್ರೆ. ಗಂಗಾ ಹೋಗವ ಕೈ ತೊಳ್ಕೊಂಡು ರೊಟ್ಟಿ ಹಾಕೊಡು. ರಾಜು ರಾಮದಾಸನ್ ತಮ್ಮ ಬಂದಿದ್ನಲ್ಲ, ಕಾರ ಕಡೆಗೆ ಹಾಕಿ ಬರ್ತೀನಂತ ಹೋಗಿದ್ದ. ಫೋನ್ ಹಚ್ಚಪ್ಪಯ್ಯ ಬರ್ಲಿ ರೊಟ್ಟಿ ತಿಂತಾನೇನು. ಅದ ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದ್ದ. ಮಾಡ್ತೀನಿ ತಡಿ. ಅಕ್ಕ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ನಾನು. ಯಾಕರ್ತಿ ಏನಾತೆ? ಅದು ರಾಜು ಅಣ್ಣ ಫೋನ್ ಮಾಡತಿ? ಆಕಾಶ್ ಬಂದೆ. ಬಾ ಬಾ ನಿನ್ಗ ಮಾಡತ್ತಿದ್ನಿ ನೋಡಿ. ರೊಟ್ಟಿ ತಿನ್ನೋನಂತ ಬಾ. ಏನರ್ತಿ ಏನೋ ಹೇಳತ್ತಿದ್ದೆ ಅಲ್ಲ? ಏನಿಲ್ಲಕ್ಕ, ಅದ ಪರ್ಸು ಮನ್ಯಾಗ ಬಿಟ್ಟು ಬನ್ನಿ ಅಂತ ಹೇಳಕ್ ಬನ್ನಿ. ಅಯ್ಯೋ ಶಿವನಿ, ನಾನು ಏನೋ ಆತಂತ ಎದುರ್ಕೊಂಡ್ಬಿಟ್ನಿ. ಏನಾತ್ ತಗೋ, ನನ್ನ ಪರ್ಸ್ ಐತೆ ಕಾರಲ್ಲಿ, ನಿನ್ನ ತಗೊಳ್ಳೋ ಅಂತ. ಆಯ್ತಾ? ಆಯ್ತಾಯ್ತು ರೀ ಮಾವ. ಬರ್ರಿ ಆಕಾಶ್ ಬರ್ರಿ ನೀವು. ಆಕಾಶ್ ಏನ್ ಅನ್ಕೊಳಕ್ ಹೋಗ್ಬೇಡ, ಅಡ್ಜಸ್ಟ್ ಮಾಡ್ಕೋ ಆಯ್ತಾ. ಅದು ಅವಸರದಾಗ ತಟ್ಟೆ ತರೋದ ಮರ್ತ್ ಬಂದಿದಾರಂತೆ. ಅಯ್ಯೋ ಇರ್ಲಿ ಬಿಡ, ನಾನ್ ಮನ್ಯಾಗ ಹಿಂಗ ತಿನ್ನೋದು. ಹೌದಾ? ಹಂಗಾದ್ರೆ ಪರವಾಗಿಲ್ಲ. ನೀವು ಬೇರೆ ಸ್ಟ್ಯಾಂಡರ್ಡಾ? ನಮ್ಮ ಹಳ್ಳಿ ಕಡೆ ಹಿಂಗ ನೋಡು, ತಟ್ಟೆ ಇನ್ನೇನ್ ತೊಳೆಯೋದಂತ ಕೈಯಾಗ ಇಟ್ಕೊಂಡ್ ತಿಂದ್ಬಿಡ್ತಾರ. ಏನನ್ನ ಹಿಂಗಂತೀಯ? ನಾವೇನ್ ಸ್ಟ್ಯಾಂಡರ್ಡ್ ಇದೀವಿ? ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಲೇ ನಾವು. ಏನ್ ಈಗ ಸಿಟಿಲಿ ಇದೀವ ಅಷ್ಟ. ಹಳ್ಳಿ ಕಲ್ಚರ್ ಎಲ್ಲ ಗೊತ್ತೈತಿ ನಮ್ಗೆ. ಹೇಳ್ಬೇಕಂದ್ರೆ ಇನ್ನು ನಮ್ಮಮ್ಮ ಹಳ್ಳಿ ಕಡೆ ಅಡಿಗೆ ರೊಟ್ಟಿ ಎಲ್ಲ ಮಾಡ್ತೈತಿ ಗೊತ್ತಾ. ವಾವ್ ಸೂಪರ್ ಬಿಡು. ಹೆಂಗೋ ನಮ್ ಕಡೆ ಹಳ್ಳಿಯವನ ಅಲ್ಲ, ಅಡ್ಜಸ್ಟ್ ಆಗ್ತೀಯ? ಆಗ್ತೀನನ್ನ. ಅಪ್ಪಯ್ಯ ಏನು ಕೂಗಾತಾರ ನೋಡು. ಏನ್ ಟ್ರೈನ್ ಬರ್ತೈತೆ ಏನ? ನಮ್ಮ ಈಗ ಅರ್ಧ ಗಂಟೆಲಿ ಟ್ರೈನ್ ಬರ್ತೈತಲ್ಲ, ಅದ ಅನೌನ್ಸ್ ಮಾಡತಾರ. ಹೌದಾ? ಮತ್ ಬರ ತಿನ್ರಪ್ಪಯ್ಯ. ಮತ್ ತಿಂದು ಕೈ ಅದು ತೊಳ್ಕೊಂಡ್ ಬಂದ್ ಬ್ಯಾಗ್ ಅದು ಮತ್ತೆ ಇಲ್ಲ ಹತ್ತೋದೇನ ಆ ಕಡೆ ಹೋಗ್ಬೇಕು? ಇಲ್ಲ ಇನ್ನು ಟೈಮ್ ಐತೆ ತಗೋ, ಅರ್ಧ ಗಂಟೆ ಟೈಮ್ ಐತೆ. ಅಷ್ಟ್ರಾಗೆಲ್ಲ ಹಾಕೈತೆ. ಅಲ್ಲಿ ತಗೊಂಡ್ ಹೋಗ್ಬೇಕು ಬ್ಯಾಗ್ಗಳದು, ಇಲ್ಲ ಹತ್ತಕ್ ಆಗಲ್ಲ. ತಗೋ ಮತ್ತ ಆ ಕಡೆ ಹೋದ್ರೆ ಹಾಕೈತೆ. ತಿನ್ರಿ. ಆಯ್ತು ಆಕಾಶ್ ಬರೋಣ. ಆಯ್ತಣ್ಣ, ಹುಷಾರಾಗಿ ಹೋಗ್ಬಾ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಆಕಾಶ್. ಇವತ್ತು ನಿನ್ನಿಂದ ತುಂಬಾ ಉಪಕಾರ ಆಯ್ತು. ರಾಮದಾಸ್ ಇಲ್ಲ ಅಂದ್ರೂ ಅವನ ಜಾಗದಲ್ಲಿ ನೀನ್ ಬಂದಿದೆಯಲ್ಲ, ನಂಗೆ ಭಾಳ ಖುಷಿ ಆಯ್ತು. ನಿಂಗೂ ಕೆಲಸ ಇರ್ತಾವು. ಇನ್ನೇನು ಇವ್ರು 12 ಗಂಟೆಗೆ ಬಸ್ಸಿಗೆ ಹೋಗ್ತಾರಂತಗೋ. ಟ್ರೈನ್ ಹೋದ ತಕ್ಷಣಕ್ಕ ನೀನು ಹೋಗುವಂತೆ. ಅಯ್ಯೋ ಉಪಕಾರ ಅಂತೆಲ್ಲ ಹೇಳ್ಬಿಡಿ ಅಣ್ಣ. ಅದಕ್ಕಿಂತ ದುಪ್ಪಟ್ಟು ನಮ್ಮ ಅಣ್ಣಂಗೆ ಸಹಾಯ ಮಾಡಿದಿರಿ ನೀವು. ಅದನ್ನೆಲ್ಲಿ ಮರ್ಯಾಕ್ ಆಕೈತೆ ಹೇಳ್ರಿ. ನಾನು ಎಲ್ಲರಿಗೂ ಊರಿಗೆ ಬಿಟ್ಟನ, ಆಮೇಲೆ ಹೋಗ್ತೀನಿ ತಗೊಳ್ರಿ. ಇವತ್ತೇನು ಕೆಲಸ ಇಲ್ಲ, ಫ್ರೀಯಾಗ ಇದ್ದೀನಿ ನಾನು. ಅಯ್ಯೋ ಅವೆಲ್ಲ ಮಾತು ಯಾಕೆ ಈಗ? ಆಯ್ತಾಯ್ತು, ನೀನ್ ಫ್ರೀ ಆಗಿದ್ರೆ ಬಿಟ್ಟು ಹೋಗು, ಪರವಾಗಿಲ್ಲ. ಯಾಕಂದ್ರೆ ಮತ್ತೆ ಏನಾದ್ರೂ ಕೆಲಸ ಇದ್ದ ಇರ್ತಾವಲ್ಲ, ನಿಂಗ್ ತೊಂದ್ರೆ ಆಗ್ಬಾರ್ದು ನಮ್ಮಿಂದ ಅಂತ ಹೇಳಿದ್ನಿ. ಇಲ್ಲ ಈಗ ಸದ್ಯಕ್ಕೆ ಫ್ರೀ ಆಗ ಇದ್ದೀನಿ. 1 ಮಂತ್ವರೆಗೂ ಏನು ಕೆಲಸ ಅದು ಏನಿಲ್ಲ, ಮನೆಯಲ್ಲ ಇರ್ತೀನಿ. ನಾನು ಆ ಕಡೆ ಈ ಕಡೆ ಕೆಲಸದ ಮೇಲೆ ಹೋಗ್ತಾ ಇರ್ತಾನೆ. ನಾನು ಆರಾಮಾಗಿ ಸುತ್ತಾಡ್ಕೊಂಡೇ ಇರ್ತೀನಿ. ಇನ್ನೊಂದನ್ನ ಮನೇಲಿ ಏನಾದ್ರೂ ತರೋದಿದ್ರೆ ಹೇಳಿ ನನಗೂ, ಆರಾಮಾಗ ಇರ್ತೀನಿ. ಹೋಗ್ಬೇಕಿದ್ರೆ ಒಂದು 5 ಮಿನಿಟಲ್ಲಿ ಕೊಟ್ಟು ಬರ್ತೀನಿ.
ಆಯ್ತಾಯ್ತು ಹೇಳ್ತೀನಿ ತಗೋ. ಐ ಪುಟ್ಟಿ ನೋಡ್ ಬಾ ಇಲ್ಲಿ ಟ್ರೈನ್ ಬರತೈತೆ. ಅಲ್ಲೇ ಇರ್ರಿ, ಆ ಕಡೆ ಹೋಗ್ಬಾರ್ದು. ಇಲ್ಲ ಬಿಡಜ್ಜ, ಅಲ್ಲಿ ನಿಂತಿರೋ ಟ್ರೈನ್ ನೋಡತ್ತೀವಿ ನಾವು. ಪುಟ್ಟಿ ಅಲ್ಲಿ ನೋಡು, ರೆಡ್ ಕಲರ್ ಐತಲ್ಲ ಅದು. ಗಂಗಾ ಬರೋಣ. ಆಯ್ತ್ರಿ, ಹುಷಾರಾಗಿ ಹೋಗಿ ಬರ್ರಿ. ಅಕ್ಕನ ಚಪ್ಲಿನೇ ಇಲ್ಲಲ್ಲ ಕಾಲಾಗ. ಅಲ್ಲಿ ರೊಟ್ಟಿ ತಿಂತಿದ್ವಲ್ಲ, ಅಲ್ಲ ಬಿಟ್ಟು ಬಂದಿರಬೇಕು. ಅವ ಆ ಗಂಗಾಕನೋ ಚಪ್ಲಿ ಅಲ್ಲ ಬಿಟ್ಟು ಬಂದಿರೋದೈ ತಗೊಂಡ್ ಬರ್ತೀನಿ. ಆರ್ತಿ ಇರಿಲ್ಲಿ, ಒಬ್ಬೊಬ್ಳ ಎಲ್ಲಿ ಹೋಗತಿ? ಸ್ಟೇಷನ್ ಮ್ಯಾಗ ಎಷ್ಟೊಂದು ಜನ ನೋಡಲ್ಲಿ ಹುಡುಗರು ಅವ್ರು ಇವ್ರು ಇದಾರ. ಒಬ್ಬೊಬ್ಳ ಅದು ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ. ಈಗ ಹೇಳತ್ತೀನಿ ನೋಡು, ಚಪ್ಲಿ ಏನು ಆಮೇಲೆ ಹೋಗ್ಬೇಕಾದ್ರೆ ತಗೊಂಡೋಗಕ್ ಬರ್ತೈತೆ, ಗೊತ್ತಿರ್. ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ನಮ್ಮಮ್ಮ. ಆಯ್ತು ತಗೋಬೇ, ಹೋಗೋದಿಲ್ಲ. ರಾಜು ಅಪ್ಪಯ್ಯ, ಕುಡಿಯೋ ನೀರಿನ ಬಾಟ್ಲಿ ತಗೊಂಡಿದ್ದೆ? ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಬೇಕ್ರಿ ಐತೆ, ತಗೊಂಡ್ ಬರ್ಲಿ ಒಂದೇ? ಇಲ್ಲ ಬೇಡಮ್ಮ, ಆಯ್ತು ತಗೋ, ಒಂದ್ ಬಾಟಲ್ ಹಾಕೈತೆ, ಅದ್ ಖಾಲಿ ಆದ್ರೆ ಮತ್ತೆ ತಗೋತೀನಿ ತಗೋ ಅಲ್ಲಿ. ಟ್ರೈನ್ ಒಳಗ್ ಮತ್ತೆ ಅಂತವಿಂತವ್ ಏನು ತಿನ್ನಕ್ ಹೋಗ್ಬೇಡ್ರಿ, ಹೊಟ್ಟೆ ಕೆಡ್ತೈತೆ. ಅದಕ್ಕ ನೋಡ್ ದಡ್ಡಿ ಅನ್ನೋದು ನಿನ್ಗೆ. ಈ ಎಸಿ ರೂಮ್ ಒಳಗೆ ಯಾರಿಗೂ ಅಲೋ ಇರೋದಿಲ್ಲ ಗಂಗಾ. ಅಷ್ಟಕ್ಕೂ ತಿನ್ಬೇಕಂತ ಅನ್ಸಿದ್ರ ಬ್ಯಾಗ್ ಒಳಗ್ ನೀವ ತುಂಬ ಕೊಟ್ಟಿದ್ರಲ್ಲ, ಚಕ್ಲಿ ಚೂಡ ಎಲ್ಲ ಐತೆ, ಮತ್ ರೊಟ್ಟಿ ಪಲ್ಯ ಅದನ್ನ ತಿಂತೀನಿ ಆಯ್ತಾ. ಗೊತ್ತ್ರಿ ನನಗೂ, ಹೊರಗಡೆಗೆ ಬಂದ್ ತಗೊಂಡ್ರ ಅದು ಮತ್ತೆ ಟ್ರೈನ್ ಒಳಗ್ ಬಂದಂಗ ಆಗಲ್ಲ. ಪುಟ್ಟಿ ಗುಂಡ ಬರ್ರಿ ಇಲ್ಲಿ. ಏನಮ್ಮ ನಿಮ್ಮಪ್ಪ ಡ್ಯೂಟಿಗೆ ಹೋಗತ್ತಾರ, ಹ್ಯಾಪಿ ಜರ್ನಿ ಹೇಳಲ್ವಾ? ಹೇಳ್ಬರ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋದ್ ನೆನ್ಪೈತಲ್ಲ. ಭಾವ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಆರ್ತಿ. ಇನ್ನೇನ್ ಟ್ರೈನ್ ಬರತೈತೆ, ಹೊರಡ್ತೀನಿ ಆಯ್ತಮ್ಮ. ಬರೋಣ ಅತ್ತೆ ಮಾವ, ಬರೋಣ್ರಿ. ಅಪ್ಪ ಬರ್ತೀನಿ. ಬರಾತೈತೆ. ಆತಪ್ಪಯ್ಯ, ಹುಷಾರಾಗಿ ಹೋಗ್ಬಾ. ರೀ ಟ್ರೈನ್ ಬರಾತೈತೆ ಅಂತ ನೀವ್ಯಾಕೆ ಅಲ್ಲಿ ನಿಂತೀರಿ? ಈ ಕಡೆಗೆ ಬರ್ರಿ. ಆಯ್ತಮ್ಮ ಬರೋಣ. ಪುಟ್ಟಿ ಯಾಕ ಅಮ್ಮ ಅಜ್ಜಿ ಎಲ್ರು ಅಳತಾರೆ? ಅಪ್ಪ ಊರಿಗೆ ಹೋಗತೈತಲ್ಲ ಅದಕ್ಕ ಅಳತಾರೆ. ಹೌದಾ? ಅಪ್ಪ ಬರ್ತೈತಲ್ಲ ಮತ್ತೆ ಯಾಕೆ ಅಳ್ಬೇಕು? ಬರ್ತೈತೆ, ಇಷ್ಟ ದಿನ ಬಿಟ್ಟಿರ್ಬೇಕಲ್ಲ ಅಂತ ಅಳತಾರೆ. ಹೌದಾ? ಮಿಸ್ ಯು ಸೋ ಮಚ್ ರೇ, ಲವ್ ಯು. ಅಳ್ಬೇಡಕ್ಕ ಪ್ಲೀಸ್. ಭಾವಂಗ್ ನಗ್ನಗ್ತಾ ಕಳ್ಸ್ಕೊಡು. ನೀನ್ ಹಿಂಗೆ ಹತ್ಕೊಂಡು ಕಳ್ಸಿದ್ರ ಅವ್ರಿಗೂ ಸಮಾಧಾನ ಆಗೋದಿಲ್ಲ. ಅಳ್ಬೇಡಕ್ಕ. ಆಯ್ತ್ರಿ, ಆಯ್ತ್ರಿ, ಹೋಗಿ ಬರ್ರಿ. ಈ ನಗು ಮುಖ ನೋಡಾಕ ಇಷ್ಟೊತ್ ಕಾದೆ ನಾನು. ಆಯ್ತಾಯ್ತು ಬರೋಣ. ಆಕಾಶ್ ಬಾಯ್, ಎಲ್ಲರಿಗೂ ಬಾಯ್. ಮಿಸ್ ಯು ಆಲ್. ಬಾಯ್ ಅಣ್ಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೀವ್ರಿಪ್ಪ. ಇದೇನ್ರಿ ಗಿರ್ಜಾಕ ಎಲ್ಲೋ ಬಂದು ಒಬ್ರ ಕುಂತ್ ಬಿಟ್ಟಿರಿ ಅನ್ನತ್ತೀರಿ? ಹ್ಞೂ ರೀ, ಹಂಗ ವಾಕ್ ಮಾಡ್ಕೊಂಡು ಬಂದು ನಿಮ್ಮ ಜೋಡಿ ಮಾತಾಡೋಣಂತ ಸಮುದ್ರ ದಡದ ಮೇಲೆ ಬಂದು ನೋಡ್ರಿ. ಈ ಕಡೆ ಗಾಳಿ ಎಷ್ಟು ಚಂದ ಬರತ್ತೈತೆ ಗೊತ್ತೇನ್ರಿ? ಧೋನಿನೇ ಐತೆ, ಹೋಗ್ಬೇಕು ಅನ್ಸತೈತೆ, ಆದ್ರೆ ಧೋನಿನ ಓಡ್ಸಕ್ಕೆ ಬರೋದಿಲ್ಲ ನನಗೆ. ಅದಕ್ಕೆ ಇಲ್ಲ, ಸುಮ್ಮನೆ ಕುಂತ್ ಮಾತಾಡೋಣಂತ ಕುಂತೀನ್ರಿ ಇಲ್ಲಿ. ಮತ್ತೇನ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು? ರಾಜು ಹೋಗೋದು ವಿಡಿಯೋ ಎಲ್ಲರಿಗೂ ಬೇಸರ ಆಗೈತೆ. ಏನು ಮಾಡೋದ್ರಿ, ಮತ್ತು ಕಳಿಸಿ ಬೇರೆ ಬೇರೆ ವಿಡಿಯೋಸ್ಗಳನ್ನ ಮಾಡಬೇಕು ಅನ್ಕೊಂಡಿದ್ದೀನಿ ನಾನು. ಅಂದ್ರೆ ಭಾಳ ದಿನ ಆಯ್ತಲ್ಲ, ಹತ್ತತ್ರ ಇವಾಗ ರಾಜು ಬಂದು ಭಾಳ ದಿನ ಆಯಿತು. ಅದಕ್ಕೆ ಕತೆಯೊಳಗೆ ತಗೊಂಡಿರೋ ಥರನೇ ಮಾಡಬೇಕು ಅಂತ ಕಳಿಸ್ದೇರಿ. ಆದಷ್ಟು ಬೇಗ ಬರ್ತಾರಾಯ್ತಾ. ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಪ್ಪ. ನಿಮ್ಮ ಒಂದೊಂದು ಲೈಕ್ಸ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ನಾನು ಲೈಕ್ ಕೊಡ್ರಿ ಅಂತ ಹೇಳಿದ್ರೆ ಅಷ್ಟೇ ನೀವು ಲೈಕ್ ಕೊಡತ್ತೀರಿ, ಇಲ್ಲಾಂದ್ರೆ ಲೈಕ್ ಕೊಡೋದ ನೆನಪಾಗತ್ತಿಲ್ಲೇನು ನಿಮ್ಗೆ? ಯಾಕಂದರೆ ವಿಡಿಯೋನ 5,000 4,000 ಜನ ನೋಡ್ತೀರಿ, ಅಟ್ಲೀಸ್ಟ್ 1,000ನೂ ಲೈಕ್ ಬರೋದಿಲ್ಲ ನನಗೆ. ನಮ್ಗೆ ವಿಡಿಯೋ ಮಾಡೋರಿಗೆ ಮತ್ತು ಹೆಂಗೆ ಅನಿಸ್ತೈತೆ ಅಂದ್ರೆ ಲೈಕ್ ಮಾಡತ್ತಿಲ್ಲ, ಅಂದರೆ ವಿಡಿಯೋಸ್ಗಳು ಅಷ್ಟೊಂದು ಯಾರೂ ಇಷ್ಟಪಡತ್ತಿಲ್ಲ, ಏನೋ ನಾವು ಮಾಡೋದ ಬೇಡ ಅಂತ ನಮ್ಗೆ ಮನ್ಸಿಗೆ ಬೇಜಾರಾಗ್ತೈತೆ. ಅದನ್ನು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಮತ್ತು ಒಬ್ಬರು ಸಿಸ್ಟರು, ನೀವು ವಿಡಿಯೋದಲ್ಲಿ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ, ಅದ್ರ ಬದಲಿ ವಿಡಿಯೋನ ಮುಂದುವರಿಸಿ, ಇಲ್ಲ ಅಂತಂದ್ರೆ ಏನಾದರೂ ಮಾಹಿತಿ ಕೊಡಿ ಅಂತ ಹೇಳಿದ್ರಿ. ತಪ್ಪೇನಿಲ್ಲ. ಆದರೆ ನಾವು ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಅದರ ಹಿಂದಿನ ಪರಿಶ್ರಮ ಏನಿಲ್ಲ ಅಂತಂದ್ರೂ 5, 6, 7 ಗಂಟೆನೂ ಆಗುತ್ತೆ ಒಂದೊಂದ್ಸಲ. ನಾವು ಬಂದು 1 ನಿಮಿಷ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತು ನನಗೆ. ಅದಕ್ಕಾಗಿ ಮಾತಾಡತ್ತೀನಿ ನೋಡ್ರಿ. ಆಯ್ತ್ರಿ ಅಪ್ಪ, ಬರೋಣ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಒಬ್ಬರು ಸಿಸ್ಟರ್ 10 ರೂಪಾಯಿ ಸಾಮಾನಿಂದ ಮಾಡಿರಿ ಅಂತ ಹೇಳಿದ್ರಿ. ಹೆಂಗೋ ಈಗ ಗಂಗಾ ತಂಗಿನೂ ಇದ್ದಾಳಲ್ಲ, 10 ರೂಪಾಯಿ ಸಾಮಾನಿಂದ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆಯ್ತು ರೀ, ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ನು ಮಾಡ್ಕೊಳ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರೂ ನನ್ನ ಲೈವಿಗೆ ಬಂದಾಗ ಜಾಯ್ನ್ ಆಗಿರಿ. ಯಾಕ್ರಿ ನೀವು ಲೈವಿಗೆ ಜಾಯ್ನ್ ಆಗೋದಿಲ್ಲ? ಯಾಕಂತ
ಗೊತ್ತಾಗ್ತಿಲ್ಲ. 70,000 ಸಬ್ಸ್ಕ್ರೈಬರ್ಸ್ ಇದ್ರೂ ಲೈವಿಗೆ ಬಂದರೆ ಒಂದು 10-11 ಜನ ಅಷ್ಟೇ ಜಾಯ್ನ್ ಆಗ್ತೀರಿ. ನನಗೆ ಒಂಥರ ಬೇಜಾರಾಗ್ತೈತೆ. ಯಾಕೆ ಅಷ್ಟು ಜನ ಅಷ್ಟೇ ಜಾಯ್ನ್ ಆಗ್ತೀರಿ? ನನಗಂತೂ ನಿಜವಾಗ್ಲೂ ಇನ್ನು ಮುಂದೆ ಲೈವ ಬರಬಾರ್ದಂತ ಅನ್ಕೊಂಡಿದ್ದೀನಿ. ನಾನು ಗಟ್ಟಿ ಮನ್ಸು ಮಾಡಿಬಿಟ್ಟಿದ್ದೀನಿ ರೀ, ಬರಬಾರ್ದು. 100K ಆದಮೇಲೆ ಫೇಸ್ ಲೈವ್ ಬರ್ತೀನಿ ಆಯಿತಾ, ಅವಾಗ ಜಾಯ್ನ್ ಆಗ್ರಿ. ಹಂಗಾರಿ ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಿ, ನನ್ನ ವೀಡಿಯೋಸ್ಗಳನ್ನ ಇಷ್ಟಪಡ್ತಿದ್ದೀರಾ ಅಂತ ಗೊತ್ತಾಗಬೇಕಲ್ಲ. ಹಂಗೆ ಹಳೆಯಾಳ ತಾಲೂಕಿನ ಹಳ್ಳಿಗಳಿದಾವಲ್ಲ, ಅಲ್ಲಿಂದ ಯಾರಾದರೂ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನಾನೆಲ್ಲ ಆ ಕಡೆ ಸೈಡ್ ಅಲ್ಲ ಬೆಳೆದಿರೋದು. ನೋಡೋಣ ನಮ್ಮೂರು ಸೈಡ್ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಗೊತ್ತಾಕೈತೆ. ಆಯ್ತ್ರಿ ಅಪ್ಪ, ಮತ್ತೆ ಮುಂದಿನ ನೋಡಿಯೋದ್ರೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಗುಡ್ ನೈಟ್ ಅಲ್ಲಲ್ಲ, ಗುಡ್ ಮಾರ್ನಿಂಗ್, ಲವ್ ಯು ಆಲ್.